ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಈಗೋಸ್ಕರ ಏನೇನೆಲ್ಲ ಮಾಡಿದೆ ನಾನು. ಆದರೆ ನೀನು ನನಗೆ ಮಾಡಿದ ಮಾತ್ರ ಬರೀ ಮೋಸ. ನಾನು ಅಂತ ಅನ್ಕೊಂಡು ತಾಳಿ ಕಟ್ಟಿದ್ದು ಬೀಗೆ ಬೀಗೆ ಬೀಗೆ. ಹಲೋ ಮೇಡಮ್. ಅಕ್ಕ ತಗೊಳ್ಳಿ, ನಂದಣ್ಣ ನಿಮಗ್ ಕೊಡಕ್ ಹೇಳಿದ್ರು. ನನ್ನ ದೃಷ್ಟಿನೇ ತಾಗತ್ತೇನೋ. ಕೈ ಮುಗಿತೀನಿ, ಇವತ್ ಮಾತ್ರ ನನ್ನ ಬಾ ಅಂತ ಕರಿಬೇಡಿ. ಯಾಕಂದ್ರೆ ಇವತ್ ನನ್ ಮದ್ವೆ. ನೀನು ಮದ್ವೆಗಿನ ಮುಂಚೆ ನಿನ್ನ ಕರ್ಕೊಂಡು ಬಂದು ಇಲ್ಲಿ ಬಿಡೋ ಜವಾಬ್ದಾರಿ ನಂದು. ಈ ಹೂವಿನ ಜೊತೆ ಈ ಪತ್ರ ಕೊಟ್ಬಿಡು. ಇಲ್ಲ ಇಲ್ಲ ಇಲ್ಲ, ನಾನ್ ಸೈನ್ ಮಾಡಕ್ಕಿಲ್ಲ. ನಾನು ಪ್ರೀತಿಸಿದ್ದು ನನ್ನ ಹುಡುಗಿನ, ನನ್ನ ಹೆಂಡತಿ ಆಗೋಳನ್ನ. ಆದರೆ ನೀನು ನನ್ನ ಹೆಂಡತಿ ಆಗ್ಲೇ ಇಲ್ವಲ್ಲ. ಈಗ ಪ್ರೀತಿ ಬಗ್ಗೆ ದೊಡ್ಡದಾಗಿ ಮಾತಾಡ್ತಿದ್ಯಲ್ಲ. ಅವತ್ ಮದ್ವೆ ದಿನ ಡ್ಯಾನ್ಸ್ ಶೋಗೆ ಹೋಗೋವಾಗ ಇದೇ ಪ್ರೀತಿನ ಎಡ್ಗಾಲಲ್ಲಿ ಒದ್ದು ಹೋದ್ಯಲ್ಲ. ಅವತ್ ನೆನ್ಪಾಗ್ಲಿಲ್ವಾ ಈ ಪ್ರೀತಿ? ಹೊರಟೋಗ್ ನನ್ನ ಜೀವನದಿಂದ.
ನಿನ್ನ ಮುಖ ನೋಡದೆ ಇದ್ಬಿಡ್ಬೋದು, ನಿನ್ನ ಫೋಟೋಗಳನ್ನ ಕಣ್ಣಿಗೆ ಕಾಣಿಸ್ತಿರೋಷ್ಟು ದೂರಕ್ಕೆ ಎಸ್ಬಿಡ್ಬೋದು. ಆದರೆ ಮನಸ್ಸಲ್ಲಿರೋ ನಿನ್ನನ್ನು ಹೇಗೆ ಅಳಿಸ್ಲಿ? ಅದು ನನ್ನಿಂದ ಸಾಧ್ಯನಾ? ಯಾಕಿಷ್ಟು ಆಳವಾಗಿ ಬೆರ್ತೋಗಿದ್ಯಾ ನೀನು ನನ್ನಲ್ಲಿ? ನಿನ್ನ ಮನಸ್ಸಿಂದ ಕಿತ್ತು ಹಾಕಿ ನನ್ನ ಹಗುರ ಆಗೋಕೆ ಸಾಧ್ಯನೇ ಇಲ್ವಾ? ಛೇ, ನಂದನ್ ಅವರೇ, ನೀವು ನನ್ನನ್ನು ರಸ್ತೆ ಮಧ್ಯೆ ಬಿಟ್ಟು ಹೋಗಿರ್ಬೋದು, ನನಗೆ ಬೈದಿರ್ಬೋದು, ಇನ್ಯಾವತ್ತೂ ನನ್ನ ಕಣ್ಣೆದುರುಗಡೆ ಬರಬೇಡ ಅಂದಿರ್ಬೋದು. ಆದರೆ ನಾನು ಮಾತ್ರ ಬೇರೆಲ್ಲೂ ಹೋಗೋಕ್ಕಿಲ್ಲ. ನಿಮ್ಮ ಮನೆಗೆ ಬರ್ತೀನಿ. ನನ್ನಿಂದ ಹಾಳಾಗಿರೋ ನಿಮ್ಮ ಜೀವನನ ನಾನೇ ಸರಿ ಮಾಡ್ತೀನಿ. ನಿಮಗೆ ಸತ್ಯನ ಅರ್ಥ ಮಾಡಿಸಿ ಪೂರ್ವಿ ಜೊತೆ ನಿಮ್ಮ ಜೀವನ ಶುರು ಆಗೋ ಹಾಗೆ ಮಾಡಿನೇ ನಾನು ನಿಮ್ಮ ಜೀವನದಿಂದ ಹೋಗೋದು. ಅಲ್ಲಿ ತನಕ ನೀವೆಷ್ಟೇ ಬೈರಿ, ಬೇಕಿದ್ರೆ ಕತ್ತಿ ಹಿಡಿದು ನನ್ನ ಆಚೆ ತಳ್ಳಿ, ನಾನು ಮಾತ್ರ ನಿಮ್ಮ ಮನೇಲೇ ಇರ್ತೀನಿ. ಇದು ಅವತ್ತು ಅಜ್ಜಿ ಕೊಟ್ಟ ಲೆಟ್ರ್ ಅಲ್ವಾ? ತಗೋ. ಏನಿದು? ಯಾರು ಬರ್ದಿರೋದು ಈ ಲೆಟರ್ನ? ನಂದನ್ ಅಂತಾನೆ ಇದೆ, ನನಗೆ ಬರ್ದಿರೋದು. ಇದೆಲ್ಲ ಗೊತ್ತಿಲ್ಲದಲ್ಲೇ ಇರೋ ವಿಷಯನ ನಿಮ್ ಒಪ್ಪಿಗೆ ಕೇಳ್ಕೊಂಡೆ ಅಲ್ವಾ ನಾನು ಹೋಗಿದ್ದು? ನಾನು ಯಾವುದಕ್ಕೂ ಒಪ್ಪಿಗೆ ಕೊಟ್ಟಿಲ್ಲ. ಅಂದ್ರೆ ಇದು ಪದ್ಮಿನಿ ಬರ್ದಿದ್ದ? ಮದುವೆ ದಿನ ಅವಳು ಡ್ಯಾನ್ಸಿಗೆ ಹೋಗೋವಾಗ ನಾನು ಒಪ್ಪಿಗೆ ಕೇಳ್ಕೊಂಡೆ ಹೋಗಿದ್ದೀನಿ ಅಂದಿದ್ದು ನಿಜ ಹಾಗಾದ್ರೆ? ಏನೋ ನೀನಿಲ್ಲಿ? ಅಣ್ಣ, ಪದ್ಮಿನಿ ಅಕ್ಕ ಕೊಟ್ರು, ಬರ್ಲಾ? ಬೈ. ನವೀನ ಪದ್ಮಿನಿ ಕೊಟ್ಟು ಕಳಿಸಿದ್ದ? ಇದೇನ್ ಲೆಟ್ರ್ ಇದು? ಬಂದ್ವಿಯಪ್ಪ, 2 ನಿಮಿಷ. ನಂದನ್, ನಿನ್ಗೋಸ್ಕರ ಎಲ್ಲ ವೆಯ್ಟ್ ಮಾಡ್ತಿದ್ದಾರಂತೆ ಕಣೋ, ಬೇಗ ಬೇಗ ಬಾ. ಸರಿ ಸರಿ. ಅಯ್ಯೋ, ಹಂಗಲ್ಲ. ಒಂದ್ ತಿಳ್ಕೊ, ಹಾಗಲ್ಲ ನಂದನ್. ಮಾತಾಡ್ಬೇಡ ನೀನು. ಅಂದ್ರೆ ಪದ್ಮಿನಿ ನಂಗೆ ಇಷ್ಟ ದಿನದಿಂದ ಹೇಳಕ್ ಟ್ರೈ ಮಾಡ್ತಿದ್ದು ಇದನ್ನೇನಾ? ಅಯ್ಯೋ, ಇವನ್ ಯಾಕೆ ಫೋನ್ ಮಾಡ್ತವನೆ?
ಹಾಯ್ ಪದ್ಮಿನಿ. ಈ ಧ್ವನಿ ನಿನಗೆ ನೆನಪಿದ್ಯಾ? ಮರ್ತೋಗಿದ್ರೆ ಈ ಧ್ವನಿನ ನೆನಪು ಮಾಡ್ಕೊಳ್ಳಿ ಅಂತಾನೆ ನಾನು ನಿನಗೆ ಫೋನ್ ಮಾಡಿದ್ದೇನೆ. ನೀನು ನನ್ನ ಜೀವನನ ಹಾಳು ಮಾಡಿ ನೀನು ನಿನ್ನ ಗಂಡನ ಜೊತೆ ಸುಖವಾಗಿದ್ಯಾ ಅಲ್ವಾ? ನೋಡಿ, ನಾನು ಏನು ಅನ್ಯಾಯ ಮಾಡಿದ್ದೀನಿ ಅಂತ ನನ್ಗೆ ಹಿಂಗೆ ಹೇಳ್ತಿದ್ದೀರಾ? ಎಲ್ಲ ಅನ್ಯಾಯ ಆಗಿದ್ದು ನನಗೆ ತಾನೆ. ನನ್ಗವತ್ತು ಮೋಸ ಮಾಡಿದ್ದು ನೀವು ತಾನೆ. ಮತ್ ಯಾಕೆ ಫೋನ್ ಮಾಡಿದ್ರಿ? ಮುಚ್ಚೆ ಬಾಯ್. ಯಾರೇ ಮೋಸ ಮಾಡಿದ್ದು ನಿನಗೆ? ಓ, ನಾನವತ್ತು ನಿನ್ನ ಮದ್ವೆಗೆ ವಾಪಸ್ ಹೋಗೋದಕ್ಕೆ ಬಿಡ್ಲಿಲ್ಲ ಅಂತನಾ? ಬಿಡ್ತಿದ್ದೆ ಕಣೆ, ಬಿಡ್ತಿದ್ದೆ. ಅಗ್ರಿಮೆಂಟ್ಗೆ ಸೈನ್ ಮಾಡಿದೆ. ಕಿರಿಕ್ ಮಾಡಿದ್ ಯಾರು? ನೀನ್ ತಾನೆ? ನನ್ನನ್ನೇ ಏಮಾರ್ಸಿ ನೀನ್ ತಪ್ಪಿಸ್ಕೊಂಡು ಹೋದ್ಯಲ್ಲ, ಆಮೇಲೆ ಏನಾಯ್ತು ಅಂತ ನಿನ್ಗೇನಾದ್ರೂ ಗೊತ್ತಿದ್ಯಾ? ನೀನ್ ಹೋಗಿ ಮದ್ವೆ ಆಗಿ ಲೈಫನ್ನ ಸೆಟ್ಲ್ ಮಾಡ್ಕೊಂಡೆ. ಆದ್ರೆ ನಾನು ನನ್ನ ಜೀವನ ಇಲ್ಲಿ ನರ್ಕ ಕೂತಿದೆ. ಅದ್ರ ಅರಿವು ನಿನ್ಗೇನಾದ್ರಿದ್ಯಾ? ಹೇಯ್, ನಿನ್ನನ್ನು ಫಾಲೋ ಮಾಡ್ಕೊಂಡು ಬರ್ಬೇಕಾದ್ರೆ ಹಸ್ಲೂರಲ್ಲಿ ನನಗೆ ಆಕ್ಸಿಡೆಂಟ್ ಆಯ್ತು. ಇಷ್ಟು ದಿನ ಕೋಮಾದಲ್ಲಿದ್ದೆ. ಆದ್ರೆ ಈಗ ಕಾಲ್ ಮುರ್ಕೊಂಡು ಕೆಲಸ ಕಳ್ಕೊಂಡು ಇಕ್ಕಾರಿ ತರ ಬೀದ್ ಬೀದಿಲಿ ಅಲಿತಾ ಇದ್ದೀನಿ. ಇದಕ್ಕೆಲ್ಲ ಕಾರಣ ನೀನೇ ಕಣೆ. ನಿನ್ನ ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ಬಿಡಲ್ಲ. ಪೂರ್ವಿ, ಪರವಾಗಿಲ್ಲ, ಕೂತ್ಕೋ. ಇರ್ಲಿ ಹೇಳಿ ಅಮ್ಮಾಜಿ. ಏನಿಲ್ಲ, ನನ್ನನ್ನು ಪದ್ಮಿನಿ ಹಾಸ್ಪಿಟ್ಲಿಗೆ ಹೋಗಿದ್ರಲ್ಲ, ಅವ್ರ ಮನೆಗೆ ಬಂದ್ರಾ ಅಥವಾ ಹಾಗೆ ಹೊರಗಡೆ ಎಲ್ಲಾದ್ರೂ ಹೋದ್ರಾ? ಗೊತ್ತಿಲ್ಲ ಅಮ್ಮಾಜಿ, ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಅವ್ರು ಬಂದ್ರೋ ಇಲ್ವೋ ನಾನು ನೋಡಕ್ಕೆ ಆಗ್ಲಿಲ್ಲ. ಸರಿ ಬಿಡು, ನಾನು ಫೋನ್ ಮಾಡಿ ವಿಚಾರಿಸ್ತೀನಿ. ಇದೇನಿದು? ಊಟ ಹಾಗೆ ಇದೆ. ಅಯ್ಯಯ್ಯೋ, ಈಗ ಏನಂತ ಹೇಳಿ ನಾನು? ನೀನು ಊಟ ಮಾಡಿಲ್ವಾ ಪೂರ್ವಿ? ಅದು ಅಮ್ಮಾಜಿ, ಇವತ್ತು ನೀವು, ಜಯಂತಿ ಅತ್ತೆ, ಚಂಚಲಕ್ಕ ಯಾರು ಊಟ ಮಾಡ್ಲಿಲ್ವಲ್ಲ, ನನಗೂ ಅದಕ್ಕೆ ಊಟ ಮಾಡಕ್ಕೆ ಮನಸ್ಸೇ ಆಗ್ಲಿಲ್ಲ. ಒಳ್ಳೆ ಹುಡುಗಿ ನೀನು. ನಾವ್ಯಾರು ಊಟ ಮಾಡಲಿಲ್ಲ ಅಂತ ನೀನು ಉಪವಾಸ ಇಟ್ಬಿಟ್ಟಿಯಾ? ತಟ್ಟೆಗೆ ಹಾಕಿರೋ ಅನ್ನನ ಹೀಗೆ ಬಿಡಬಾರ್ದು. ಹೀಗೆ ಮಾಡಿದ್ರೆ ಅನ್ನಕ್ಕೆ ನಾವು ಅಪಮಾನ ಮಾಡ್ದಾಗತ್ತೆ. ಇಷ್ಟಕ್ಕೂ ಈ ವ್ರತ ನೀನು ಯಾಕಬ್ಬ ಮಾಡ್ತೀಯಾ? ಈ ವ್ರತ ಮಾಡಬೇಕಾಗಿರೋರು ಮದುವೆ ಆಗಿರೋರು ಅಷ್ಟೇ. ನೀನತ ಊಟ ಮಾಡು.